ಸರ್ವರಿಗೂ ನಮಸ್ಕಾರ. ನಾನು ಶ್ರೇಯಾ. ಸೊ ಲೇಡೀಸ್ ಅಂತ ಹೇಳಿದಾಗ ಎಲ್ಲರಿಗೂ ಕೂಡ ಅಷ್ಟೇ ಅವರವರ ಆರೋಗ್ಯದ ಬಗ್ಗೆ ಕಾಳಜಿ ಬಹಳಷ್ಟಿರುತ್ತೆ. ಹಾಗೆಯೇ ಫಿಟ್ನೆಸ್ ಬಗ್ಗೆ ಕೂಡ ಅಷ್ಟೇ ಕೇರ್ ಇರುತ್ತೆ. ಒಂದೊಮ್ಮೆ ನಮಗೆ ಮದುವೆ ಆಗಿ ಮಕ್ಕಳಾದಮೇಲೆ ನಮ್ಮ ಒಂದು ಬಾಡಿ ಶೇಪ್ನಲ್ಲಿ ಒಂದು ಚೇಂಜಸ್ಗಳು ಆಬ್ವಿಯಸ್ಲಿ ಆಗುತ್ತೆ, ಎಲ್ಲರಿಗೂ ಕೂಡ ಅಷ್ಟೇ. ಕೆಲವರಿಗೆ ಗಾಡ್ ಗಿಫ್ಟ್ ಮೆಟಬಲಿಸಮ್ ಯಾರಿಗೆ ಚೆನ್ನಾಗಿರುತ್ತೋ ಅದು ಅವರಿಗೆ ಒಂಥರ ಒಂದು ರೀತಿಯಲ್ಲಿ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಅವ್ರು ಹೇಗಿರ್ತಾರೋ ಹಾಗೆ ಇರ್ತಾರೆ. ಏಜ್ ಆಗ್ತಾ ಆಗ್ತಾ ನಮ್ಮ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನದಾಗಿ ಕಾನ್ಷಿಯಸ್ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ನಮ್ಮ ಒಂದು ಬಾಡಿನಲ್ಲಿ ಆಗಿರುವಂತಹ ಶಾರೀರಿಕ ಬದಲಾವಣೆ ಏನಿದೆ ಅದರ ಬಗ್ಗೆ ಯಾರಾದರೂ ಕಮೆಂಟ್ಸ್ ಮಾಡಿದರೆ ನಮ್ಗೆ ತುಂಬಾ ತಲೆ ಕೆಟ್ಟು ಹೋಗುತ್ತೆ. ಇನ್ನು ಹೆಚ್ಚು ಕಾನ್ಷಿಯಸ್ ಆಗ್ತಾ ಹೋಗ್ತೀವಿ. ಏನು ಅಂತ ಹೇಳಿದ್ರೆ ನಾನು ಕೂಡ ಅಷ್ಟೇ, ಅದರಲ್ಲೇನು ಹೊರತೇನಿಲ್ಲ. ನನ್ನ ಬಗ್ಗೆ ನಾನು ಸ್ವಲ್ಪ ಮಟ್ಟಿಗೆ ಕೇರ್ ತಗೊಳ್ಬೇಕು ಅಂತ ಅನಿಸ್ತು. ಸೊ ಆನ್ಲೈನ್ ನಿಮಗೆ ಗೊತ್ತಿರುತ್ತೆ, ಸೋಷಿಯಲ್ ಮೀಡಿಯಾ ಅಂತ ಹೇಳಿದರೆ ಎಲ್ಲ ರೀತಿಯಲ್ಲಿ ನಮ್ಗೆ ಯೂಸ್ಫುಲ್ ಆಗ್ತಾ ಇರುವಂತಹದ್ದು. ಸೊ ಹಾಗೆ ನಾನು ಎಲ್ಲ ರಿವ್ಯೂಸ್ಗಳನ್ನ ನೋಡ್ತಾ ಹೋದಾಗ ನನ್ನ ಕಣ್ಣಿಗೆ ಬಿದ್ದಿರುವಂತಹದ್ದು ಜೀನಿ ಬಗ್ಗೆನೇ ಹೆಚ್ಚು ರಿವ್ಯೂಸ್ ಕೊಡ್ತಾಯಿದ್ರು. ಒಳ್ಳೆ ಒಂದು ರಿಸಲ್ಟ್ ಕೊಡ್ತಾ ಇದೆ ಅನ್ನುವಂತಹ ಒಂದು ಒಪಿನಿಯನ್ಸ್ ಬರ್ತಾಯಿತ್ತು. ಸೊ ನಾನು ಕೆಲವೊಂದು ಚಾನಲ್ಗಳನ್ನು ಫಾಲೋ ಮಾಡ್ತೀನಿ. ಸೊ ಆ ಚಾನಲ್ಗಳಲ್ಲೂ ಕೂಡ ಅಷ್ಟೇ ಒಳ್ಳೆ ರಿವ್ಯೂಸ್ ಬರ್ತಾಯಿತ್ತು. ಸೊ ಅದೇ ರೀತಿಯಾಗಿ ನಾನು ಕೂಡ ಡಿಸೈಡ್ ಮಾಡಿದೆ, ನಾನು ಕೂಡ ಜೀನಿ ಸ್ಲಿಮ್ ಏನಿದೆ ಅದನ್ನು ಯೂಸ್ ಮಾಡೋಣ, ಟ್ರೈ ಮಾಡೋಣ, ಯಾಕಾಗಲ್ಲ ಅಂಥೇಳಿ ಟ್ರೈ ಮಾಡೋದಕ್ಕೆ ಏನಲ್ವಾ. ಸೊ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳುವಾಗ ನಮಗೂ ಒಂದು ಆಸೆ ಇರುತ್ತಲ್ವ, ಟ್ರೈ ಮಾಡೋಣ ಅಂತ ಹೇಳಿ. ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳುವಾಗ ನಮಗೆ ಇನ್ನೂ ಜಾಸ್ತಿ ಧೈರ್ಯ ಬರುತ್ತೆ ಆ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡೋದಕ್ಕೆ. ನಾನು ಕೂಡ ಜೀನಿಯನ್ನು ತಗೊಳ್ಳೋದಕ್ಕೆ ಶುರು ಮಾಡಿದೆ. ಸೊ ನನಗೆ ಓಕೆ, ನಾನು 72 kg ವೆಯ್ಟ್ ಇದೆ, ತುಂಬಾ ವೆಯ್ಟ್ ಗೇನ್ ಆಗ್ತಾ ಹೋಗಿರುವಂತಹದ್ದು 72 ಇದ್ದೆ. ಸೊ ಒಂದು 25 ಡೇಸ್ ಆದಾಗ ನಾನು ವೇನಿಂಗ್ ಮೆಷಿನ್ ಕೂಡ ನಾನು ತೊಗೊಂಡಿದ್ದೀನಿ, ಈ ಒಂದು ರಿಸಲ್ಟನ್ನು ಚೆಕ್ ಮಾಡೋದಕ್ಕೋಸ್ಕರ ಅಂತ ಹೇಳಿ. ಸೊ ಚೆಕ್ ಮಾಡಿದಾಗ ಒಂದು ಆಫ್ಟರ್ 20 ಡೇಸ್ ಆದಮೇಲೆ ನಾನು ಚೆಕ್ ಮಾಡಿದಾಗ ನನ್ನದು 69 ಪಾಯಿಂಟ್ ಸಮಥಿಂಗ್ ಬಂದಿದೆ. ಸೊ ಅದರಲ್ಲಿ ಇರುವಂತಹ ರೂಲ್ಸ್ಗಳೇನಿದೆ, ಅವ್ರೇನು ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಒಂದಷ್ಟು ಫಾಲೋಅಪ್ ಮಾಡ್ಕೊಳ್ತಾ ಬಂದೆ, ಚೇಂಜಸ್ ಮಾಡ್ಕೊಳ್ತಾ ಬಂದೆ. ಸೊ ನನಗೆ ಒಂದು 3 kg ಅಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅನ್ನುವಂತಹ ಒಂದು ತೃಪ್ತಿ ನನಗೆ ಇದೆ. ಸೊ ಹಾಗಾಗಿ ನಾನು ವೇನಿಂಗ್ ಮೆಷಿನ್ ಕೂಡ ತಗೊಂಡಿದ್ದೀನಿ. ಅದಕ್ಕೋಸ್ಕರನೇ ಹಾಗಂತ ಹೇಳಿ ನಾನು ಫಸ್ಟ್ ಬಾಟಲ್ ಖಾಲಿ ಡಬ್ಬ ಖಾಲಿ ಆಗಿದೆ. ಸೊ ನಿಮ್ಗೆ ಗೊತ್ತಲ್ವಾ ಲೇಡೀಸ್ ಬುದ್ಧಿ, ಒಂದು ಡಬ್ಬ ಖಾಲಿ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಇನ್ನೇನಾದರೂ ಒಂದು ತುಂಬಿಸಿಟ್ಟಿರ್ತೀನಿ. ಸೊ ಇದು ಡಬ್ಬ ಖಾಲಿ ಆಗಿರುವಂತಹದ್ದು. ಸೊ ಅದರಲ್ಲಿ ಬೇರೆ ಏನೋ ಒಂದು ಹಾಕಿಟ್ಟಿದ್ದೀನಿ. ಸೊ ಸೆಕೆಂಡ್ ಡಬ್ಬ ತೊಗೊಂಡಿದ್ದೀನಿ ನಾನು, ವೆಯ್ಟ್ ಲಾಸ್ದು ಎನರ್ಜಿ ಬೂಸ್ಟರು. ಸೊ ಇದು ನನಗೆ ಒಳ್ಳೆ ರಿಸಲ್ಟ್ ಇದೆ. ಸೊ ನೋಡ್ತಾ ಇರ್ಬೋದು, ಇದರಲ್ಲಿ ನಮಗೆ ಬೇಕಾಗಿರುವಂತಹ ಒಂದು ನಟ್ಸ್ಗಳು ಏನಿದೆ, ಸೊ ಇದೆಲ್ಲ ಇರೋದ್ರಿಂದ ಓಕೆ ತಗೊಳ್ಳೋಣ ಅಂತ ಹೇಳಿ ತಗೊಳ್ತಾ ಇರುವಂಥದ್ದು. ನನಗೇನು ಸೈಡ್ ಎಫೆಕ್ಟ್ಸ್ ಆಗಲಿ ಇನ್ನೊಂದು ಕಾಣ್ತಾ ಇರಲಿಲ್ಲ, ಒಳ್ಳೆ ರಿಸಲ್ಟ್ ಇದೆ ಅಂತ ಅನಿಸ್ತು. ಸೊ ಇನ್ನೂ 1 ಮಂತ್ ನೋಡೋಣ ಹೇಗೆ ಅನಿಸುತ್ತೆ ಅಂತ ಹೇಳಿ. ನಾನು ಆಲ್ಮೋಸ್ಟ್ ವೇನಿಂಗ್ ಮೆಷಿನ್ ತೊಗೊಂಡಿದ್ದೀನಲ್ಲ, ಸೊ ಚೆಕ್ ಮಾಡಿದಾಗ ನಮಗೆ ಆ ರಿಸಲ್ಟ್ ಗೊತ್ತಾಗುತ್ತೆ. ಹಾಗೆಯೇ ಬರೀ ಅದನ್ನು ಮಾಲ್ಟ್ ಮಾಡಿಕೊಂಡು ಕುಡಿಯುವಂತಹದ್ದು ಮಾತ್ರ ಅಲ್ಲ, ಕೆಲವೊಂದನ್ನು ಫಾಲೋಅಪ್ ಮಾಡಬೇಕು ನಾವು. ಆದಷ್ಟು ರೈಸ್ ಐಟಮ್ಗಳನ್ನ ಅವಾಯ್ಡ್ ಮಾಡಬೇಕು. ಸೊ ಡಬ್ಬದಲ್ಲೇ ಇರುತ್ತೆ ಕೆಲವೊಂದು ಸೂಚನೆಗಳು. ನಮಗೇನು ಶುಗರ್ ಏನಿದೆ, ಈ ವೈಟ್ಗಳು ಏನಿದೆ, 3 ವೈಟ್ಸ್ ಏನಿದೆ, ಒಂದು ಶುಗರು, ಒಂದು ಸಾಲ್ಟ್, ಹಾಗೆಯೇ ರೈಸ್, ಇದನ್ನು ಒಂದಿಷ್ಟು ಕಡಿಮೆ ಮಾಡಿಕೊಂಡ್ರೆ, ನಮ್ಮ ಆಹಾರ ಕ್ರಮದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ತಾ ಹೋದರೆ ತುಂಬ ಒಂದು ಒಳ್ಳೆ ರೀತಿಯ ರಿಸಲ್ಟ್ ಕೊಡುತ್ತೆ. ಹಾಗೆಯೇ ನಮಗೆ ಈಸಿ ಅಲ್ವಾ, ಒಂದು ದಿನದಲ್ಲಿ 2 ಸಮಯದಲ್ಲಿ ಅದನ್ನು ತಗೊಂಡ್ರೆ ಆಯಿತು. ಒಂದು ಬೆಳಗ್ಗೆ ಹೊತ್ತು ಎಂಟಿ ಸ್ಟಮಕಲ್ಲಿ, ಹಾಗೆಯೇ ಸಂಜೆ ತಗೊಂಡ್ರೆ ಅದು ಮುಗೀತು. ಹಾಗೆ ಒಂದು ಅರ್ಧ ಗಂಟೆಯಷ್ಟು ಎಕ್ಸಸೈಸ್ ಅಥವಾ ಒಂದು ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಸ್ವಲ್ಪ ದಂಡಿಸಬೇಕಲ್ವ ಶರೀರವನ್ನು. ಸೊ ಶರೀರವನ್ನು ದಂಡಿಸ್ಕೊಂಡ್ರೆ ಮುಗೀತು. ಇಲ್ಲಿ ಅಷ್ಟೇ. ಇದು ಒಂಥರ ಔಷಧಿ ಅಲ್ಲ, ಇದೇನು ಅಂತ ಹೇಳಿದರೆ ನಮ್ಮ ಆಹಾರದ ಬದಲಿಗೆ ಇನ್ನೊಂದು ಆಹಾರವನ್ನು ತಗೊಳ್ಳುವಂಥದ್ದು, ಸಮತೋಲಿತ ಆಹಾರವನ್ನು ತಗೊಳ್ಳುವಂಥದ್ದು. ಕೆಮಿಕಲ್ ಆಗಲಿ ಯಾವುದೇ ರೀತಿಯಾದಂತಹ ಒಂದು
ಇದರಲ್ಲಿ ಬಳಸೋದಿಲ್ಲ. ಸೊ ಇದು ನನಗೆ ಕೊಟ್ಟಿರುವಂಥ ರಿಸಲ್ಟು. ಅದಕ್ಕೆ ಪೂರಕವಾಗಿ ನಾನೇನು ಮಾಡ್ತೀನಿ ಅಂತ ಹೇಳಿದರೆ, ಸೊ ಕೆಲವೊಂದು ನಾನು ಎಕ್ಸಸೈಸ್ ಮಾಡ್ತೀನಿ, ಆಲ್ಮೋಸ್ಟ್ ವಾಕಿಂಗ್ ಕೂಡ ಮಾಡ್ತೀನಿ. ಹಾಗೆ ನಾನು ಇದೊಂದು ಪ್ರಾಡಕ್ಟ್ ತೊಗೊಂಡಿನಿ, ಬಿಟ್ರಾನೆಟಿಕ್ಸ್ ಅಂತ. ಸೊ ಇದು ಏನು ಅಂತ ಹೇಳಿದರೆ, ಜಸ್ಟ್ ನಾವು ಸ್ಟಮಕ್ ಹೊಟ್ಟೆ ಏನಿದೆ, ಹೊಟ್ಟೆ ಭಾಗಕ್ಕೆ ಇದನ್ನು ಟೈಮ್ ಮಾಡಿಕೊಂಡು ಇದು ಆನ್ ಮಾಡಿಕೊಂಡ್ರೆ ಜಸ್ಟ್ ವೈಬ್ರೇಷನ್ ಬರುತ್ತೆ. ವೈಬ್ರೇಷನ್ ಕೇಳ್ತಾ ಇದೆಯಾ? ವೈಬ್ರೇಷನ್ ಲೆವೆಲ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋದರೆ ನಮ್ಮ ಜಸ್ಟ್ ಸ್ಟಮಕಲ್ಲಿ ಯಾವಾಗಾದರೂ ನಾವು ಟಿ ವಿ ನೋಡ್ತಾ ಇದ್ದರೆ ಇದ್ದ ಆ ಟೈಮಲ್ಲಿ, ಹಾಗೆಯೇ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾಗ ಇದನ್ನು ಜಸ್ಟ್ ಹೊಟ್ಟೆ ಭಾಗಕ್ಕೆ ಕಟ್ಕೊಂಡ್ಬಿಟ್ರೆ ಇದು ಅದರ ಪಾಡಿಗೆ ವೈಬ್ರೇಟ್ ಆಗ್ತಾ ಇರುತ್ತೆ. ಒಂದು ದಿನದಲ್ಲಿ ಒಂದು 15 ಮಿನಿಟ್ಸ್ ಇದನ್ನು ಮಾಡಿಕೊಂಡ್ರೆ ಇದು ಆದಷ್ಟು ನಮಗೆ ಇದು ಕೂಡ ಅಷ್ಟೇ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅನ್ನುವಂಥದ್ದು. ನಾನು ಕೆಲವೊಂದು ಹೇಳಿದಲ್ಲ, ಎಕ್ಸಸೈಸ್ ಅಂತ ಬಂದಾಗ ನಮಗೆ ಸ್ವಲ್ಪ ಲೇಝಿ ಫೀಲ್ ಆಗುತ್ತಲ್ವ. ಒಂದಿನ ಮಾಡ್ತೀವಿ, 2 ದಿನ ಮಾಡ್ತೀವಿ, ಇಲ್ಲ 1 ವೀಕೇ ಮಾಡ್ತೀವಿ. ಆದರೆ ಬರ್ತಾ ಬರ್ತಾ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಸ್ವಲ್ಪ ಹೋಗಲಿ ಬಿಡಪ್ಪ, ಇವತ್ತೊಂದಿನ ಬೇಡ, ನಾಳೆ ಬೇಡ, ಹಾಗೆ ಒಂದು ಲೇಝಿ ಫೀಲ್ ಬರುತ್ತೆ, ಸೋಂಬೇರಿತನ ಜಾಸ್ತಿ. ಸೊ ಮನೆ ಕೆಲಸ ಮಾಡ್ತಾ ಇರ್ತೀವಲ್ವ, ಸೊ ಮನೆ ಕೆಲಸ ಮಾಡಿದ ನಂತರ ಸಾಕಪ್ಪ ಬಿಟ್ಟಿರುತ್ತೆ, ಎಕ್ಸಸೈಸ್ ಯಾಕಪ್ಪ ಅನಿಸುತ್ತಲ್ವ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಸ್ವಲ್ಪ ಈಸಿ ಆಗಲಿ ಅಂತ ಹೇಳಿ ನಾನು ಒಂದು ಎಕ್ಸಸೈಸ್ ಎಕ್ವಿಪ್ಮೆಂಟ್ನ ನಾನು ಪರ್ಚೇಸ್ ತೊಗೊಂಡೆ. ನಾನು ಇದು ಅಮೆಝಾನಲ್ಲಿ ತಗೊಂಡಿರುವಂಥದ್ದು. ಇದು ತುಂಬ ಈಸಿ ಆಗುತ್ತೆ ನಮಗೆ ಎಕ್ಸಸೈಸ್ ಮಾಡೋದಕ್ಕೆ. ಸೊ ಸ್ಪ್ರಿಂಗ್ ಟೈಪ್ ಇರೋದ್ರಿಂದ ಸೊ ನಮ್ಮ ಬಾಡಿ ಎಕ್ಸಸೈಸಿಗೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಈ ಥರ ಏನು ಮಾಡಿದ್ದೀನಿ, ಜೀನಿ ಜೊತೆಗೆ ನನಗೆ ಯಾವ ರೀತಿಯಾದಂತಹ ಉಪಯೋಗವಾಗುತ್ತೋ ಆ ರೀತಿಯಾಗಿ ಕೆಲವೊಂದು ತಗೊಂಡು ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ನನ್ನ ಒಂದು ಆರೋಗ್ಯಕ್ಕೋಸ್ಕರ ಅಥವಾ ಆರೋಗ್ಯದಾಯಕವಾದಂತಹ ಶರೀರವನ್ನು ಪಡ್ಕೊಳ್ಳೋದಕ್ಕೆ, ಹಾಗೆಯೇ ಕೊಲೆಸ್ಟ್ರಾಲ್ ಲೆವೆಲ್ ಆಗಿರ್ಬೋದು, ಇನ್ನಿತರ ಕೆಲವೊಂದು ಕಾಯಿಲೆಗಳೇನಿದೆ ಅದು ಕಮ್ಮಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ದಿನದಲ್ಲಿ ಉಲ್ಲಾಸವಾಗಿರೋದಕ್ಕೋಸ್ಕರ ಕೆಲವೊಂದು ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು. ಸೊ ಅದಕ್ಕೆ ರಿಸಲ್ಟ್ ಕೂಡ ಇದೆ. ನನಗೆ ಒಂದು ಸ್ವಲ್ಪ ತೃಪ್ತಿದಾಯಕವಾದಂತಹ ಒಂದು ವಿಚಾರ ಆಗಿರೋದ್ರಿಂದ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಸೊ ಧನ್ಯವಾದಗಳು. ಇದು ನನ್ನ ಒಂದು ರಿವ್ಯೂ ಆಗಿರುತ್ತೆ ಜೀನಿ ಸ್ಲಿಮ್ ಬಗ್ಗೆ. ನೆಕ್ಸ್ಟ್ 1 ಮಂತ್ ಆದಮೇಲೆ ನಾನು ವಿತ್ ಪ್ರೂಫ್, ಈಗ ನಾನು 69 ಇದ್ದೀನಿ. ಸೊ 1 ಮಂತ್ ಬಿಟ್ಟು ಇನ್ನೊಂದ್ಸಲ ಚೆಕ್ ಮಾಡಿದಾಗ ನಾನು ನಿಮಗೆ ಶೇರ್ ಮಾಡ್ತೀನಿ ರಿವ್ಯೂನ. ಆಗ ನಿಮಗೆ ಒಂದಿಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ ಅದು ಜಾಸ್ತಿ ಆಗುತ್ತಲ್ವ, ಹಾಗಾಗಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಧನ್ಯವಾದಗಳು.